ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಒಂದು ವಿವಾದದ ಬಗ್ಗೆ ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಕ್ಲಾರಿಟಿ ಅದು ಸಿಕ್ಬಿಟ್ಟಿರುತ್ತೆ. ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡಾಕಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಿಯರ್ ಮಾಹಿತಿಗಳನ್ನ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಸಹ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಲೈಕ್ ಭವ್ಯ ಗೌಡ ಅವರ ವಿಚಾರದಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಹೇಳ್ತಾನೆ ಬಂದಿದ್ದೀನಿ. ಬಿಗ್ ಬಾಸ್ ಮುಗ್ದಾಗ್ಲಿಂದನೂ ಸಹ ಅವರವರ ಲೈಫ್ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಅಪ್ಡೇಟ್ಸ್ಗಳು ಎಲ್ಲವನ್ನೂ ಸಹ ನಾನು ಕೊಡ್ತಾನೆ ಬಂದಿದ್ದೀನಿ ನಿಮಗೆ. ಸೊ ಭವ್ಯ ಗೌಡ ಅವರ ವಿಚಾರಕ್ಕೆ ಸದ್ಯಕ್ಕೆ ಏನೇನು ನಡೆದಿದೆ ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅದರ ರಿಸಲ್ಟ್ ಬಗ್ಗೆ ಇನ್ನೂ ಸಹ ಯಾರಿಗೂ ಸರಿಯಾಗಿ ಕ್ಲಾರಿಟಿ ಸಿಕ್ಕಿಲ್ಲ. ಲೈಕ್ ಭವ್ಯ ಗೌಡ ಅವ್ರಿಗೆ ಸ್ಟೇ ಬಂದಿರೋದು ಗೊತ್ತಾಗಿದೆ. ಭವ್ಯ ಗೌಡ ಅವ್ರಿಗೆ ಸ್ಟೇ ಯಾಕೆ ಬಂತು ಅನ್ನೋದು ಸಹ ಗೊತ್ತಾಗಿದೆ. ಲೈಕ್ ಕರ್ಣ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬಾರ್ದಾಗಿತ್ತು. ಬೇರೆ ಒಂದು ಚಾನಲ್ ಅಲ್ಲಿ, ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಅವರು ಬಿಗ್ ಬಾಸ್ ಅನ್ನ ಒಪ್ಕೊಂಡು ಆದ್ಮೇಲೆ ಬೇರೆ ಒಂದು ಚಾನಲ್ ಅಲ್ಲಿ ಆಕ್ಟ್ ಮಾಡಬಾರ್ದಾಗಿತ್ತು, ಬಟ್ ಮಾಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಒಂದು ಸ್ಟೇನ ತಂದು ಕರ್ಣ ಸೀರಿಯಲ್ ನ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಬಟ್ ಆ ಸ್ಟೇ ರಿಸಲ್ಟ್ ಏನಾಯ್ತು, ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿ, ಕಂಪ್ಲೀಟ್ ಮಾಹಿತಿಯನ್ನು ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಫ್ರೆಂಡ್ಸ್, ಭವ್ಯ ಗೌಡ ಅವರ ವಿಚಾರ ಅಂತಂದ್ರೆ ಒಂದ್ ಸ್ವಲ್ಪ ಕಿವಿ ನೆಟ್ಟಗ್ ಮಾಡ್ಕೊಂಡು ಕೇಳೋರೆ ಜಾಸ್ತಿ ಇವಾಗ. ಯಾಕಂದ್ರೆ ಆ ಮಟ್ಟಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಗ್ ಬಾಸ್ ಶುರುವಾದಾಗ್ಲಿಂದನೂ ಇವತ್ತಿನ ತನಕ ಭವ್ಯ ಗೌಡ ಅವರು ಟಾಪ್ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಲೈಕ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಒಂದ್ ರೀತಿ ಟಾಪ್ ಅಲ್ಲೇ ಹೋಗ್ತಿದ್ದಾರೆ. ಲೈಕ್ ಬಿಗ್ ಬಾಸ್ ಮುಗ್ದು ಆಲ್ಮೋಸ್ಟ್ 5 months ಆಗೋಯ್ತು, 6 months ಆಗ್ತಾ ಬಂತು. ಬಟ್ ಆದ್ರೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದೇ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದ್ರೆ ಅದು ಭವ್ಯ ಗೌಡ ಅವರೇ ಅಂತ ಹೇಳ್ಬೋದು. ಲೈಕ್ ವಿವಾದಗಳು ಮಾಡ್ಕೊಂಡಾಗಿರ್ಬೋದು, ಸೀರಿಯಲ್ ಜಾಯಿನ್ ಹಾಕೊಂಡಾಗಿರ್ಬೋದು, ಏನೋ ಒಂದು ವಿಚಾರಕ್ಕೆ ಟ್ರೆಂಡ್ ಆಗ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಆ ರೀತಿ ಭವ್ಯ ಗೌಡ ಅವರು ಟ್ರೆಂಡ್ ಹಾಕೊಂಡು ಹೋಗ್ತಿದ್ದಾರೆ. ಅಂಡ್ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ರು. ಅವರ ಫ್ಯಾನ್ಸ್ ಗಳಂತೂ ಕರ್ಣ ಸೀರಿಯಲ್ ಅಲ್ಲಿ ನಾವು ಭವ್ಯ ಗೌಡ ಅವ್ರನ್ನ ನೋಡ್ಲೇಬೇಕು ಅಂತ ಹೇಳಿ ತಲೆ ಕೆಡ್ಸ್ಕೊಂಡಿದ್ರು. ಅಂಡ್ ಭವ್ಯ ಗೌಡ ಅವ್ರಿಗೆ ಇದೊಂದು ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಲೈಕ್ ಈ ಸ್ಟೇ ಬಂದಿರೋದು ಅದೆಲ್ಲ ಏನು ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಲೈಕ್ ನಾವುಗಳು ಅಲ್ಲಿ ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದು ಗೊತ್ತಿಲ್ದಿರ ತುಂಬಾ ಸೀರಿಯಸ್ ಆಗಿ ತಗೊಂಡು ಅಯ್ಯೋ ಭವ್ಯ ಗೌಡ ಅವ್ರು ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಬಟ್ ಭವ್ಯ ಗೌಡ ಅವರು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾನೆಲ್ಲ ಯೂಸ್ ಮಾಡಿಕೊಂಡು, ಲೈಕ್ ಅವ್ರಿಗೆ ಯಾರ್ಯಾರು ಇಷ್ಟನೋ ಅವ್ರ ಪೋಸ್ಟ್ಗಳನ್ನೆಲ್ಲ ಲೈಕ್ ಮಾಡಿಕೊಂಡು ಕಾಮೆಂಟ್ ಕಂಪೋಸ್ಡ್ ಆಗಿ ಆರಾಮಾಗಿ ಅವರ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಈಗ ಅಂತ ಕಾಂಪ್ಲಿಕೇಶನ್ಸ್ ಏನೂ ಆಗಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿರುವ ಹಾಗೆ ಭವ್ಯ ಗೌಡ ಅವರು ಇನ್ ಮುಂದೆ ಸೀರಿಯಲ್ಲೇ ಮಾಡಬಾರ್ದು, ಭವ್ಯ ಗೌಡ ಅವರು ಕನ್ನಡ ಇಂಡಸ್ಟ್ರಿಯಿಂದನೇ ಬ್ಯಾನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳೆಲ್ಲ ಸ್ವಲ್ಪ ಜನ ಸ್ಪ್ರೆಡ್ ಮಾಡ್ತಿದ್ರು. ಸೊ ಆ ರೀತಿ ಕಾಂಪ್ಲಿಕೇಶನ್ಸ್, ತುಂಬಾ ಕಠಿಣವಾದಂತಹ ಕಾಂಪ್ಲಿಕೇಶನ್ಸ್ ಸದ್ಯಕ್ಕೆ ಏನೂ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಆರಾಮಾಗಿ ಹೇಗೆ ಸ್ಟೇ ಬರೋದಕ್ಕೂ ಮುಂಚೆ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಎಸ್, ಒಂದು ಸ್ವಲ್ಪ ದಿವಸ ಗ್ಯಾಪ್ ತಗೊಂಡ್ರು. ಲೈಕ್ ನನ್ನಿಂದ ಈ ರೀತಿ ಮಿಸ್ಟೇಕ್ಸ್ ಆಗಬಾರ್ದಾಗಿತ್ತು, ಆಯಿತು. ಸೊ ನನ್ನಿಂದ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ, ಲೈಕ್ ಭವ್ಯ ಗೌಡ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದನ್ನ ಮರೆತು ಅಥವಾ ಬೇರೆ ಏನೋ ಕಾಂಪ್ಲಿಕೇಶನ್ಸ್ ಇಂದನೋ ಅವರು ಅದನ್ನ ಬಿಟ್ಟು ಸೀರಿಯಲ್ನ ಅದನ್ನು ಮೀರಿ ಸೀರಿಯಲ್ ಮಾಡಿದಾಗ ಲೈಕ್ ಅವ್ರೊಬ್ಬರಿಗೆ ಅದು ಎಫೆಕ್ಟ್ ಆಗಿರಲ್ಲ, ಇಡೀ ಸೀರಿಯಲ್ ತಂಡಕ್ಕೆ ಅದು ಎಫೆಕ್ಟ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಭವ್ಯ ಗೌಡ ಅವ್ರಿಗೆ ಖಂಡಿತವಾಗ್ಲೂ ಹರ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದಿವಸ ಗ್ಯಾಪ್ ತಗೊಂಡ್ರು ಅಂತಾನೆ ಹೇಳ್ಬೋದು. ಗ್ಯಾಪ್ ತಗೊಂಡಿದ್ದಾದ್ಮೇಲೆ ಈಗ ಮತ್ತೆ ಅವರ ಅಕ್ಕ ಜೊತೆ ಅಂದ್ರೆ ದಿವ್ಯಾ ಅವ್ರ ಜೊತೆ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಲೈಕ್ ಫ್ಯಾನ್ಸ್ ಗಳಿಗೆ ಖುಷಿ ಪಡಿಸೋದಕ್ಕೆ ಏನೇನ್ ಬೇಕೋ, ಲೈಕ್ ಅವರು ಎಲ್ಲೋದ್ರೂ ಹೇಗೆ ರೆಡಿ ಆದ್ರೂ ಲೈಕ್ ಕ್ಯೂಟ್ ಆಗಿ ಆಡೋದು ಎಲ್ಲವನ್ನು ಸಹ ಅಪ್ಡೇಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ಫ್ಯಾನ್ಸ್ಗಳು ಸಹ ಎಸ್ ಭವ್ಯ ಗೌಡ ಇಸ್ ಬ್ಯಾಕ್ ಅಂತ ಹೇಳಿ ಸ್ವಲ್ಪ ಕಾಮ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಚಾರದ ಬಗ್ಗೆ ಪ್ರಥಮ್ ಅವ್ರನ್ನು ಸಹ, ಲೈಕ್ ಒಳ್ಳೆ ಹುಡುಗ ಪ್ರಥಮ್ ಅಂತ ನಾವ್ ಏನ್ ಕರಿತೀವಿ, ಅವ್ರನ್ನೂ ಸಹ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ಸಿದ್ರು. ಸೊ ಅವಾಗ ಅವ್ರು ಹೇಳಿದ್ದಿಷ್ಟೇ, ನನ್ನ ಒಂದು ಸಿನಿಮಾ ಪ್ರಮೋಷನ್ ನಡೀತಿದೆ, ಇದ್ರ ಬಗ್ಗೆ ಮಾತ್ರ ಮಾತಾಡಿ, ಭವ್ಯ ಗೌಡ ಅವ್ರು ಏನ್ ಮಾಡಿದ್ರು, ಕರ್ಣ ಸೀರಿಯಲ್ ಏನಾಯ್ತು, ಇದ್ರ ಬಗ್ಗೆ ಎಲ್ಲ ಏನಕ್ಕೆ ಕೇಳ್ತೀರಾ ಅಂತ ಹೇಳಿ ಪ್ರಥಮ್ ಅವರು ಆ ವಿಚಾರನ ಅಲ್ಲಿಗೆ ಡ್ರಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೂ ಕೂಡ ಪ್ರೆಸ್ ರಿಪೋರ್ಟರ್, ನಮ್ಮ ಒಂದು ಕನ್ನಡದ ಪ್ರೆಸ್ ರಿಪೋರ್ಟರ್ಸ್ ಗೊತ್ತಲ್ಲ, ಏನ್ ಬೇಡ ಅಂತೀವೋ ಅದನ್ನೇ ಕೆದಕಿ ಕೇಳೋದೇ ಜಾಸ್ತಿ. ಸೊ ಅದಕ್ಕೋಸ್ಕರ ಅವರು ಮತ್ತೆ ಅದ್ರ ಬಗ್ಗೆನೇ ಕೇಳ್ತಾರೆ. ಲೈಕ್ ಬಿಗ್ ಬಾಸ್, ಭವ್ಯ ಗೌಡ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ತೀರಾ ಹೇಳಿ ಅಂತ ಕೇಳ್ತಾರೆ. ಆಗ ಪ್ರಥಮ್ ಅವರು ಹೇಳೋದು ಅಂದ್ರೆ, ಲೈಕ್ ಬಿಗ್ ಬಾಸ್ ಅಂತ ಅಂದಮೇಲೆ ಒಂದು ಅಗ್ರಿಮೆಂಟ್ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಅಂಡ್ ಆ ಅಗ್ರಿಮೆಂಟ್ ಆಲ್ಮೋಸ್ಟ್ ಏನು 1-2 ಪೇಜ್ ಇದ್ದು ಸೈನ್ ಹಾಕ್ಸ್ಕೊಂಡು ಕಳಿಸ್ಬಿಡಲ್ಲ. ಆಲ್ಮೋಸ್ಟ್ 114 ಪೇಜ್ ಅಗ್ರಿಮೆಂಟ್ನ ನಾನು ಸೈನ್ ಮಾಡಿದ್ದೀನಿ. ಸೈನ್ ಹಾಕಿ ನನ್ನ ಕೈಯೇ ನೋವು ಬಂದ್ಬಿಟ್ಟಿತ್ತು ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಾದ್ರೆ ನಾನು. ಸೊ ಈ ರೀತಿ ಅಗ್ರಿಮೆಂಟ್ ಇರುತ್ತೆ.
ಸೊ ಪ್ರಥಮ್ ಅವರು ಹೇಳಿದ್ದು ಅದೇನೆ, ಇಷ್ಟು ಇರಬೇಕಾದ್ರೆ ಭವ್ಯಗೌಡ ಅವರು ಒಂದ್ ಸ್ವಲ್ಪ ಏನಾದ್ರು ಮಿಸ್ ಮಾಡಿರ್ಬೋದು. ಲೈಕ್ 6 months ಪೀರಿಯಡ್ ಅನ್ನೋದ್ರ ಬಗ್ಗೆ ಅವ್ರು ಗಮನ ಕೊಡದೇನು ಸಹ ಇರ್ಬೋದು, ಬಟ್ ಕೊಟ್ಟಿರ್ಬೋದು ಗೊತ್ತಿಲ್ಲ. ಬಟ್ ಪ್ರಥಮ್ ಅವ್ರು ಹೇಳಿದ ಇಷ್ಟೇ, ಲೈಕ್ ಅಗ್ರಿಮೆಂಟ್ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಲೈಕ್ ಬಿಗ್ ಬಾಸ್ ಅಂತ ಶೋಗೆ ಹೋಗ್ಬೇಕಾದ್ರೆ ಒಂದು ಅಗ್ರಿಮೆಂಟ್ ಅನ್ನೋದು, ಒಂದು ಕಾಂಟ್ರಾಕ್ಟ್ ಪೇಪರ್ ಸೈನ್ ಅನ್ನೋದು ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ ಅಂತ ಪ್ರಥಮ್ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಭವ್ಯಗೌಡ ಅವ್ರು ಒಂಚೂರು ಗಮನ ಇಟ್ಕೊಂಡು ಒಂದ್ ಸ್ವಲ್ಪ NOC ಸರ್ಟಿಫಿಕೇಟು ಅಥವಾ ಕಲರ್ಸ್ ಕನ್ನಡ ಟೀಮ್ ಅಂತ ಒಂದು ಪರ್ಮಿಷನ್ ತಗೊಂಡು ಮಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಿರ್ಲಿಲ್ವೇನೋ. ಬಟ್ ಭವ್ಯಗೌಡ ಅವ್ರು ಅದು ಮಾಡ್ಲಿಲ್ಲ, ಅದಕ್ಕೋಸ್ಕರನೇ ಟ್ರಿಗರ್ ಆಯ್ತು ಕಲರ್ಸ್ ಕನ್ನಡಕ್ಕೆ ಅಂತ ಹೇಳ್ಬೋದು. ಬಟ್ ಸದ್ಯಕ್ಕೆ ಇವಾಗ ಈ ಒಂದು ಸ್ಟೇ ವಿಚಾರ ಎಲ್ಲಿವರೆಗೂ ಬಂದ್ ನಿಂತಿದೆ, ಭವ್ಯಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರಾ ಇಲ್ವಾ, ಅಕಸ್ಮಾತ್ ಆಕ್ಟ್ ಮಾಡಿದ್ರು ಸಹ ಈ ಒಂದು ಕರ್ಣ ಸೀರಿಯಲ್ ಯಾವಾಗ್ಲಿಂದ ಶುರುವಾಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಸದ್ಯಕ್ಕೆ ಕಾಡ್ತಿರುವಂತಹ ಪ್ರಶ್ನೆ ಆಗಿದೆ. ಅಂಡ್ ಎಸ್, ಕರ್ಣ ಸೀರಿಯಲ್ ಅಲ್ಲಿ ಭವ್ಯಗೌಡ ಅವರೇ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಈ ಒಂದು ಸ್ಟೇ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕೋರ್ಟ್ ಈ ಒಂದು ಸ್ಟೇನ ರದ್ದು ಮಾಡಿದೆ ಅಂತ ಹೇಳಲಾಗ್ತಿದೆ. ರದ್ದು ಮಾಡಿದೆ ಅಂತಂದ್ರೆ ಭವ್ಯಗೌಡ ಅವರು ಬಂದು ಇಲ್ಲಿ ಆಕ್ಟ್ ಮಾಡ್ಬಿಡ್ಬೋದು ಅನ್ನೋ ರೀತಿ ಅಲ್ಲ. ಲೈಕ್ ಜಸ್ಟ್ ಈ ಸೀರಿಯಲ್ ಟೀಮ್ ಅವ್ರಿಗೆ ಆಗುವಂತಹ ಲಾಸಸ್ ಎಲ್ಲವನ್ನು ಸಹ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸ್ಟೇನ ರದ್ದು ಮಾಡಿದ್ದಾರೆ. ಲೈಕ್ ಕರ್ಣ ಸೀರಿಯಲ್ ಅವರು ಆ ಒಂದು ಕರ್ಣ ಸೀರಿಯಲ್ ಪೋಸ್ಟರ್ಗಳನ್ನ ಪ್ರಸಾರ ಮಾಡ್ಬೋದು ಅಂಡ್ ಪ್ರೊಮೋಗಳನ್ನು ಸಹ ಪ್ರಸಾರ ಮಾಡ್ಬೋದು. ಬಟ್ ಭವ್ಯಗೌಡ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಸದ್ಯಕ್ಕೆ ಪ್ರಸಾರ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಭವ್ಯಗೌಡ ಅವರು ಬಿಗ್ ಬಾಸ್ ಶೋಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡಿರುವಂತಹ ಅಗ್ರಿಮೆಂಟ್ ನ ಪ್ರಕಾರ ಅವರ ಒಂದು ಅಗ್ರಿಮೆಂಟ್ ಕೊನೆ ಆಗ್ತಿರೋದು ಜುಲೈ 26ಗೆ. ಇವಾಗ ಸದ್ಯಕ್ಕೆ ಜೂನ್ 26, ಇನ್ನೂ ಆಲ್ಮೋಸ್ಟ್ 1 ತಿಂಗಳಿದೆ. ಜುಲೈ 26 ವರ್ಗು ಸಹ ಭವ್ಯಗೌಡ ಅವ್ರದ್ದು ಯಾವುದೇ ಬೇರೆ ಚಾನಲ್ ಅಲ್ಲೂ ಸಹ ಒಂದು ಪ್ರೋಮೋ ಹಾಕೋದಾಗ್ಲಿ ಏನು ಸಹ ಮಾಡೋ ಹಾಗಿಲ್ಲ ಅಂತ ಹೇಳಿ ಈ ಒಂದು ಸ್ಟೇನ ರದ್ದು ಮಾಡಿದ್ದಾರೆ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಇನ್ನೂ ಸಹ. ಭವ್ಯಗೌಡ ಅವ್ರನ್ನ ಸದ್ಯಕ್ಕೆ ಸ್ಟೇ ಕ್ಯಾನ್ಸಲ್ ಆಯ್ತು ಅಂತ ಅಂದಿದ ತಕ್ಷಣ ಭವ್ಯಗೌಡ ಅವ್ರನ್ನ ಹಾಕೊಂಡು ಸೀರಿಯಲ್ ಮಾಡ್ಬಿಡೋಣ, ಪ್ರೊಮೋಗಳನ್ನೆಲ್ಲ ರಿಲೀಸ್ ಮಾಡ್ಬಿಡೋಣ, ಲೈಕ್ ಯಾವ್ದಾವ್ ಡಿಲೀಟ್ ಆಗಿತ್ತು ಅದೆಲ್ಲ ಮತ್ತೆ ಅಪ್ಲೋಡ್ ಮಾಡ್ಬಿಡೋಣ ಅಂತ ಹೇಳಿ ಮಾಡಕ್ ಆಗಲ್ಲ. ಲೈಕ್ ಯಾಕಂದ್ರೆ ಇನ್ನೂ 1 ತಿಂಗಳ ಕಾಲ ಆ ಒಂದು ಅಗ್ರಿಮೆಂಟ್ ಇನ್ನು ಚಾಲ್ತಿಯಲ್ಲಿ ಇರುತ್ತೆ. ಆ ಅಗ್ರಿಮೆಂಟ್ ಆದ್ಮೇಲೆ ಭವ್ಯಗೌಡ ಅವರ ಒಂದು ಪ್ರೊಮೋಗಳು ಏನೇನು ಡಿಲೀಟ್ ಆಗಿದೆ ಎಲ್ಲವೂ ಸಹ ಅಪ್ಲೋಡ್ ಆಗುತ್ತೆ. ಅಂಡ್ ಜುಲೈ 26 ಆದ್ಮೇಲೆ ಈ ಒಂದು ಕರ್ಣ ಸೀರಿಯಲ್ ಯಾವಾಗ ಬೇಕಾದ್ರೂ ನಿಮ್ ಮುಂದೆ ಬರ್ಬೋದು. ಸದ್ಯಕ್ಕೆ ಇದು ಕರ್ಣ ಸೀರಿಯಲ್ ಬಗ್ಗೆ ಹಾಗೆ ಭವ್ಯಗೌಡ ಅವ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ಆಗಿದೆ. ಅಂಡ್ ಇನ್ನು ಕರ್ಣ ಸೀರಿಯಲ್ ಟೀಮ್ ಅವರಂತೂ ಇನ್ನೂ 1 ತಿಂಗಳ ಟೈಮ್ ಇದೆ, ಸುಮ್ಮನೆ ಕುತ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಕುತ್ಕೊಂತಿಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ. ಸೀರಿಯಲ್ ರಿಲೀಸ್ ಆಗಕ್ಕೆ ರೆಡಿ ಆಗಿತ್ತು ಅಂತಂದ್ರೆ ಎಲ್ಲ ವರ್ಕ್ಸ್ ಕಂಪ್ಲೀಟ್ ಮಾಡ್ಕೊಂಡು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಬಟ್ ಸುಮ್ಮನೆ ಕುತ್ಕೊಂತಿಲ್ಲ. ಕರ್ಣ ಸೀರಿಯಲ್ಗೆ ಅಂತಾನೆ ಒಂದು ಹೊಸ ಸಾಂಗ್ ಅನ್ನೇ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಹೇಮಂತ್ ಅವರು, ಸಿಂಗರ್ ಹೇಮಂತ್ ಅವರು ಈ ಒಂದು ಸಾಂಗ್ ನ ಆಡ್ತಿದ್ದಾರೆ. ಸೊ ಆ ಸಾಂಗ್ ಕೂಡ ಆದಷ್ಟು ಬೇಗ ನಮ್ಮ ಮುಂದೆ ರಿಲೀಸ್ ಮಾಡ್ತಿದ್ದಾರೆ. ಅಂಡ್ ಸಾಕಷ್ಟು ಜನ ಇವಾಗ ಕೇಳ್ಬೋದು, ಲೈಕ್ ಅಟ್ಲೀಸ್ಟ್ ನಮ್ರತಾ ಗೌಡ ಅವರ ಪ್ರೊಮೋನಾದ್ರೂ ರಿಲೀಸ್ ಮಾಡ್ಬೋದಲ್ವಾ, ಈ 1 ತಿಂಗಳ ಪೀರಿಯಡ್ ಅಲ್ಲಿ ನಮ್ರತಾ ಗೌಡ ಅವರ ಪ್ರೊಮೋನಾದ್ರೂ ರಿಲೀಸ್ ಮಾಡ್ಬೋದಲ್ಲ, ಅದನ್ನಾದ್ರೂ ನೋಡಿ ಸ್ವಲ್ಪ ತೃಪ್ತಿ ಪಟ್ಕೋತೀವಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು. ಬಟ್ ಇಲ್ಲಿ ಯಾಕೆ ನಮ್ರತಾ ಗೌಡ ಅವರ ಪ್ರೊಮೋನು ಸಹ ರಿಲೀಸ್ ಮಾಡ್ತಿಲ್ಲ ಅಂತಂದ್ರೆ, ನಮ್ರತಾ ಗೌಡ ಅವರ ಪ್ರೊಮೋ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಅವರ ಜೊತೆ ಭವ್ಯಗೌಡ ಅವ್ರನ್ನು ಸೇರಿಸಿ ನಮ್ರತಾ ಗೌಡ ಅವರ ಪ್ರೊಮೋ ಶೂಟ್ ಅನ್ನ ಮಾಡಿದ್ದಾರೆ. ಲೈಕ್ ಹೇಗೆ ಅಂತಂದ್ರೆ ಒಂದು ಅಕ್ಕ ತಂಗಿ ಬಾಂಡಿಂಗ್ ಅನ್ನ ತೋರಿಸುವಂತಹ ಪ್ರೊಮೋ ಆಗಿರುತ್ತೆ ಅದು. ಸೊ ನಮ್ರತಾ ಗೌಡ ಅವರು ಹೇಗೆ ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ, ಭವ್ಯ ಅವರು ಹೇಗೆ ಬಬ್ಲಿಯಾಗಿ ಆಡ್ತಿರ್ತಾರೆ, ಅವ್ರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಹೇಗೆ ನಡೀತಿರುತ್ತೆ, ಆ ರೀತಿ ಪ್ರೊಮೋ ಇರುವಂತಹ ಕಾರಣಕ್ಕಾಗಿ ನಮ್ರತಾ ಗೌಡ ಅವರ ಪ್ರೊಮೋ ಕೂಡ ಈಗ ಸದ್ಯಕ್ಕೆ ರಿಲೀಸ್ ಮಾಡೋದಕ್ಕೆ ಆಗ್ತಿಲ್ಲ. ಅಕಸ್ಮಾತ್ ಏನಾದ್ರು ನಮ್ರತಾ ಗೌಡ ಅವ್ರದ್ದು ಒಂದು ಪ್ರೋಮೋ ಬರಬೇಕು ಅಂತ ಅಂದ್ರೆ ನಮ್ರತಾ ಗೌಡ ಅವ್ರದ್ದು ಮತ್ತೆ ರೀಶೂಟ್ ಮಾಡಬೇಕಾಗುತ್ತೆ. ಲೈಕ್ ಭವ್ಯಗೌಡ ಅವರು ಫಸ್ಟ್ ಪ್ರೋಮೋದಲ್ಲಿ ಶೂಟ್ ಮಾಡಿದಾಗ ಭವ್ಯಗೌಡ ಅವ್ರು ಏನಿದ್ರು ಅದನ್ನೆಲ್ಲನೂ ಸಹ ಬಿಟ್ಟು ನಮ್ರತಾ ಗೌಡ ಅವ್ರಿಗೋಸ್ಕರನೇ ಒಂದು ಪ್ರೋಮೋನ ಶೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ರತಾ ಗೌಡ ಅವ್ರನ್ನ ಹಾಕೊಂಡು ಅಥವಾ ಕಿರಣ್ ರಾಜ್ ಅವ್ರನ್ನ ಇವರ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಪ್ರೋಮೋ ಶೂಟ್ ಅನ್ನ ಮಾಡಿ ಬಿಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಅದಕ್ಕೂ ಸಹ ತುಂಬಾನೇ ಟೈಮ್ ಬೇಕಾಗುತ್ತೆ. ಶೂಟ್ ಮಾಡು, ಎಡಿಟ್ ಮಾಡು ಆ್ಯಂಡ್ ಅದನ್ನ ರಿಲೀಸ್ ಮಾಡೋಷ್ಟರಲ್ಲಿ 1 ತಿಂಗಳು ಆಗೇ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ರತಾ ಗೌಡ ಅವರ ಪ್ರೋಮೋ ಈ 1 ತಿಂಗಳಲ್ಲೂ ಸಹ ಬರಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ಕಿರಣ್ ರಾಜ್ ಅವರ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಕಿರಣ್ ರಾಜ್ ಅವ್ರಿಗೋಸ್ಕರನೇ ಮಾಡಿರುವಂತಹ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ. ಸೊ 1 ತಿಂಗಳಿಗೆ ಅಷ್ಟು ಸಾಕು ಅಂತ ಅನ್ಸುತ್ತೆ. ಈ 1 ತಿಂಗಳು ಗ್ಯಾಪ್ಗೆ ಕರ್ಣ ಸೀರಿಯಲ್ಗೋಸ್ಕರ ಯಾರ್ಯಾರು ವೇಟ್ ಮಾಡ್ತಿದ್ದಾರೆ ಈ ಒಂದು ಸಾಂಗಿನ ಗುಣಗಲ್ಲೇ ಕಳೆದು ಬಿಡ್ತಾರೆ 1 ಮಂತ್ ಅಂತ ಹೇಳ್ಬೋದು. ಸೊ ಭವ್ಯಗೌಡ ಅವ್ರದಂತೂ ಈ 1 ತಿಂಗಳ ಕಾಲ ಯಾವುದೇ ಫೋಟೋಸ್ ಆಗಿರ್ಬೋದು, ಯಾವುದೇ ವಿಡಿಯೋಸ್ ಆಗಿರ್ಬೋದು ಜೀ ಕನ್ನಡದವರು ಯೂಸ್ ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲವೂ ಸಹ ಡಿಲೇ ಆಗ್ತಿರೋದಷ್ಟೇ. ಸೊ ಆದಷ್ಟು ಬೇಗ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನಂತ ವಿಡಿಯೋಸ್ಗಳನ್ನ ಹಾಕಿರೋದು ನಾನು ನೋಡಿದ್ದೀನಿ ಅಂತಂದ್ರೆ, ಲೈಕ್ ಭವ್ಯಗೌಡ ಅವರು ಈ ಸೀರಿಯಲ್ ಇಂದ ಎಕ್ಸಿಟ್ ಆಗಿ
ಮೋಕ್ಷಿತಾ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಹಾಕಿದ್ದಾರೆ. ಅಂಡ್ ಇನ್ನೊಂದಷ್ಟು ಜನ ರಜನಿ ರಾಘವನ್ ಅವರು, ನಾವೇನ್ ಕನ್ನಡತಿ ಸೀರಿಯಲ್ ಅಲ್ಲಿ ಹರ್ಷ ಮತ್ತೆ ಭುವಿ ಪೇರ್ನ ಮೆಚ್ಕೊಂಡಿದ್ರಿ, ಸೊ ಆ ರಜನಿ ರಾಘವನ್ ಅವ್ರನ್ನು ಸಹ ಈ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಹಾಕಿದ್ದಾರೆ. ಬಟ್ ಅದೆಲ್ಲವೂ ಕೂಡ ಸುಳ್ಳು ಕಟ್ಟುಕತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರೋದು ಇಬ್ಬರೇ ಹುಡುಗಿರು, ಅದು ಒಂದು ನಮ್ರತಾ ಗೌಡ ಅವರು ಹಾಗೆ ಭವ್ಯ ಗೌಡ ಅವರು. ಸ್ಟಾರ್ಟಿಂಗ್ ಅಲ್ಲಿ ಭವ್ಯ ಗೌಡ ಅವರಿಂದ ಸೀರಿಯಲ್ ಶುರುವಾಗುತ್ತೆ. ಭವ್ಯ ಗೌಡ ಅವರಿಗೆ ಕಿರಣ್ ರಾಜ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾವು ಈ ಸೀರಿಯಲ್ ಅಲ್ಲಿ ನೋಡ್ಬೋದು. ಲೈಕ್ ನಿಧಿಯಾಗಿ ಕರ್ಣ ಆಗಿ ನಿಧಿಗೆ ಕರ್ಣನ್ ಮೇಲೆ ಎಷ್ಟು ಲವ್ ಇದೆ ಅಂಡ್ ಕರ್ಣ ಯಾವ ರೀತಿ ಕ್ಯಾರೆಕ್ಟರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅಂಡ್ ಸೀರಿಯಲ್ ಶುರುವಾಗಿ ಒಂದಷ್ಟು ದಿವಸ ಆದ್ಮೇಲೆ ನಮ್ರತಾ ಗೌಡ ಅವರ ಒಂದು ಪಾತ್ರಕ್ಕೆ ಅಂದ್ರೆ ನಿತ್ಯ ಪಾತ್ರಕ್ಕೆ ಪ್ರಾಮುಖ್ಯತೆ ಅನ್ನೋದು ಶುರುವಾಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಈ ಒಂದು ಸೀರಿಯಲ್ ಅಲ್ಲಿ ನಿತ್ಯನೂ ಕೂಡ ಹೀರೋಯಿನ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಬಟ್ ಯಾವುದೇ ಕಾರಣಕ್ಕೂ ಹೀರೋಯಿನ್ ಚೇಂಜ್ ಆಗುವಂತಹ ಮಾತೇ ಇಲ್ಲ. ಭವ್ಯ ಗೌಡ ಅಂಡ್ ನಮ್ರತಾ ಗೌಡ ಅವರೇ ಒಂದು ಸೀರಿಯಲ್ಗೆ ಹೀರೋಯಿನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.